ಟು ಮೈ ಚಾನೆಲ್ ಯಜಮಾನ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ತುಳಸಿ, ಪ್ರಣವ್ ಹಾಗೂ ನಾಗಾರ್ಜುನ್ ಮಾತಾಡ್ತಿರ್ತಾರೆ. ಇಲ್ಲಿ ತುಳಸಿ ಹೇಳ್ತಾರೆ, ಈಗ್ಲಾದ್ರೂ ಗೊತ್ತಾಯ್ತಾ ಅಷ್ಟು ಪ್ರೀತಿಸೋ ಗಂಡನ ಬಿಟ್ಟು ಹೇಗೆ ಬರ್ತಾಳೆ ಅಂತ ಹೇಳ್ತಿದ್ದಲ್ಲ, ಈಗ್ಲಾದ್ರೂ ಗೊತ್ತಾಯ್ತಾ ಅವಳು ಬಿಟ್ಟು ಬರ್ತಾಳೆ ಅಂತ. ಸರಿ, ಸ್ಪೀಕರ್ಗೆ ಹಾಕ್ಬೇಕಾಗಿತ್ತು, ಅದನ್ನ ಮರ್ತ್ಬಿಟ್ಟೆ. ಈಗ ಹೇಗಿದ್ರು ನಾನು ಜಾನ್ಸಿಗೆ ಹೇಳಿದೀನಿ, ನಿಂಗೆ ಯಾವ್ದೇ ತರ ಸಹಾಯ ಬೇಕಾದ್ರೂ ನಂಗೆ ಕಾಲ್ ಮಾಡು ಅಂತ. ಅದಕ್ಕೋಸ್ಕರ ಈಗ ನಾನು ಜಾನ್ಸಿಗೆ ಕಾಲ್ ಮಾಡಿ ಸ್ಪೀಕರ್ ಹಾಕ್ತೀನಿ, ಆಗ ಚೆನ್ನಾಗಿ ಕೇಳಿಸ್ಕೊ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಆಗ ಎಲ್ಲ ಕ್ಲಿಯರ್ ಮಾಡ್ಕೊ ಅಂತ ಹೇಳಿ ಇಲ್ಲಿ ತುಳಸಿ ಚಾನ್ಸಿಗೆ ಕಾಲ್ ಮಾಡ್ತಾರೆ. ಆ ಕಡೆ ಚಾನ್ಸಿ ಕಾಲ್ ರಿಸೀವ್ ಮಾಡೋದಕ್ಕೂ ಅದೇ ಸಮಯಕ್ಕೆ ಅಲ್ಲಿ ರಾಘು ಹಾಗೂ ತರುಣ ಬರ್ತಾರೆ. ಹೇಳಿ ಅತ್ತೆ ಅಂತ ಈ ಕಡೆ ಜಾನ್ಸಿ ಹೇಳ್ತಾರೆ. ಅವ್ರು ಡಿವೋರ್ಸ್ ಕೊಡ್ತೀವಿ ಅಂತ ಹೇಳಿ ನೀನು ಬೇಜಾರಾಗಿರ್ತೀಯ ಅಂತ ಅವ್ರು ಅನ್ಕೊಂಡಿರ್ಬೋದು, ಆದ್ರೆ ನೀನ್ ಬಿಂದಾಸ್ ಆಗಿರ್ತೀಯ ಅಂತ ಅವ್ರು ಗೊತ್ತಿಲ್ಲ ಅಂತ ಇಲ್ಲಿ ತುಳಸಿ ಹೇಳ್ತಿದೆ. ಅದು ಅತ್ತೆ ಅಂತ ಇಲ್ಲಿ ಜಾನ್ಸಿ ಹೇಳಕ್ ಬರ್ತಾರೆ. ಡೋಂಟ್ ವರಿ ಜಾನ್ಸಿ, ನಾನು ಅಪ್ಪಂಗೆ ಈ ವಿಷಯ ಹೇಳಲ್ಲ, ಸರಿನಾ? ಯಾವಾಗ ಬರ್ಬೇಕು ಅಂತ ಹೇಳು, ಅವಾಗ ಬರ್ತೀನಿ. ಅವಾಗ ಅವ್ರ ಮುಂದೆ ರಾಣಿ ತರ ನಿನ್ನ ನಮ್ಮನೆಗೆ ವಾಪಸ್ ಕರ್ಕೊಂಡ್ ಬರ್ತೀನಿ. ಅವಾಗ್ಲಾದ್ರೂ ನಿನ್ ಲೈಫ್ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ ಅವ್ರಿಗೆ ಗೊತ್ತಾಗ್ಲಿ ಅಂತ ತುಳಸಿ ಹೇಳ್ತಿದ್ರೆ, ತುಳಸಿ ಮಾತ್ ಕೇಳಿ ಜಾನ್ಸಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಅತ್ತೆ ಪ್ಲೀಸ್ ಅತ್ತೆ, ಡಿವೋರ್ಸ್ ಕೊಡ್ಸೋದಕ್ಕೆ ಅವ್ರು ಯಾರು? ರಾಘು ನನ್ನವನು, ನಂಗೆ ತಾಳಿ ಕಟ್ಟಿರೋ ಗಂಡ, ಜೀವನ ಪೂರ್ತಿ ಜೊತೆಗಿರೋನು, ಅಂದ್ಮೇಲೆ ಡಿವೋರ್ಸ್ ಕೊಡೋ ಮಾತೇಲಿ ಅಂತ ಇಲ್ಲಿ ಜಾನ್ಸಿ ಹೇಳ್ತಿದೆ. ತುಳಸಿಗಂತೂ ಶಾಕ್ ಆಗುತ್ತೆ. ಮತ್ತೆ ಯಾರೇ ಪ್ರಯತ್ನ ಮಾಡಿದ್ರು ನನ್ ಗಂಡನ ನಾನು ಬಿಟ್ಕೊಡೋ ಮಾತೇ ಇಲ್ಲ ಅಂತ ಜಾನ್ಸಿ ಹೇಳ್ತಾರೆ. ಏನ್ ಹೇಳ್ತಿದ್ಯಾ ಜಾನ್ಸಿ ಅಂತ ತುಳಸಿ ಕೇಳ್ತಾರೆ. ಯಾರೋ ಏನು ಹೇಳಿದ್ರು ಅಂತ ಹೇಳಿ ನಾನು ಬಿಟ್ಕೊಡಕ ನನ್ ಗಂಡನ ನಾನ್ ಮದ್ವೆ ಮಾಡ್ಕೊಂಡಿದ್ದು, ಮನ್ಸಿಲ್ದ ಅಂದ್ರೂ ಡಿವೋರ್ಸ್ ಕೊಡ್ಸೋದಕ್ಕೆ ಅವ್ರ ಪ್ರಯತ್ನ ಮಾಡ್ತಿದ್ರೆ ಪ್ರೀತಿ ಮಾಡಿ ನನ್ ಗಂಡನ ನಾನ್ ಉಳ್ಸ್ಕೊಳಕ್ಕೆ ನನಗ್ ಗೊತ್ತಿಲ್ವಾ? ನಾನೀಗ ಹಳೆ ಜಾನ್ಸಿ ಅತ್ತೆ, ಯಾರನ್ನ ಯಾವ ರೀತಿ ಸರಿ ಮಾಡ್ಬೇಕು, ಯಾರ್ ನಟ್ಟು ಬೋಲ್ಟುನ ಯಾವ ರೀತಿ ಟೈಟ್ ಮಾಡ್ಬೇಕು ನನ್ಗೆ ಚೆನ್ನಾಗ್ ಗೊತ್ತಿದೆ. ಯಾರ್ ಏನೇ ಮಾಡಿದ್ರು ನನ್ ಗಂಡನ ನಾನು ಬಿಟ್ಕೊಡೋ ಮಾತೇ ಇಲ್ಲ. ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್ ಅತ್ತೆ, ನನ್ ಬಗ್ಗೆ ಯೋಚನೆ ಮಾಡ್ಕೊಂಡು ನಿಮ್ ಹೆಲ್ತಿನ ಹಾಳ್ ಮಾಡ್ಕೋಬೇಡಿ. ಡಿವೋರ್ಸ್ ಕೊಡಿಸ್ತೀನಿ ಅಂತ ಹೇಳಿ ಯಾರೆಲ್ಲ ಖುಷಿ ಹಾಕಿದ್ದಾರೆ ಅವ್ರಿಗೆಲ್ಲ ಹೇಗೆ ಬ್ರೇಕ್ ಆಗ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತಿದೆ. ಯಾಕೆಂದ್ರೆ ಇವಳು ಹಳೆ ಜಾನ್ಸಿ ಅಂತ ಹೇಳಿ ಜಾನ್ಸಿ ಕಾಲ್ ನ ಕಟ್ ಮಾಡ್ಬಿಡ್ತಾರೆ. ಆಮೇಲೆ ಜಾನ್ಸಿ ಮಾತ್ ಕೇಳಿ ಇಲ್ಲಿ ತರುಣಂಗಂತೂ ಫುಲ್ ಖುಷಿ ಆಗುತ್ತೆ, ಹಾಗೆ ವಿಜಲ್ ಕೂಡ ಆಗ್ತಾರೆ. ಥ್ಯಾಂಕ್ಸ್ ಅಣ್ಣ ಅಂತ ಹೇಳಿ ಇಲ್ಲಿ ಜಾನ್ಸಿ ಆಟೋ ಹತ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಆ ಕಡೆ ಅನಿತಂಗಂತೂ ಫುಲ್ ಕೋಪ ಬರ್ತಿರುತ್ತೆ. ಮನೇಲಿರೋ ವಸ್ತುಗಳನ್ನೆಲ್ಲ ತೆಗೆದು ಎಸೆತಿರ್ತಾರೆ. ಅಲ್ಲಿ ಮಿಥುನ್ ತಾಯಿ ಎಷ್ಟೇ ಸಮಾಧಾನ ಮಾಡಿದ್ರು ಇಲ್ಲಿ ಅನಿತಾ ಮಾತ್ರ ಕೋಪ ಮಾಡ್ಕೊತಾನೆ ಇರ್ತಾರೆ. ಅವಳ ಮಾತೆ ಫೈನಲ್ ಅಲ್ವಲ್ಲ ಅಂತ ಇಲ್ಲಿ ಮಿಥುನ್ ತಾಯಿ ಹೇಳ್ತಾರೆ. ಹಾಗೆ ಮಿಥುನ್ ಕೂಡ ನೀನ್ ಯಾಕೆ ಕೋಪ ಮಾಡ್ಕೋತಿದ್ಯಾ, ನಿನ್ ಕೋಪ ಮಾಡ್ಕೊಂಡ್ರೆ ನಿನ್ ಲೈಫ್ ಅಲ್ವಾ ಸ್ಪಾಯ್ಲ್ ಆಗೋದು ಅಂತ ಇಲ್ಲಿ ಮಿಥುನ್ ಹೇಳ್ತಾರೆ. ನಾನ್ ಗಂಡನ ಉಳಿಸ್ಕೋತೀನಿ ಅಂತ ಹೇಳಿ ನನ್ ಮುಂದೆನೆ ಚಾಲೆಂಜ್ ಆಗ್ತಾಳಲ್ವಾ, ಅದ್ ಹೇಗೆ ಆ ರಾಘವೇಂದ್ರನ ಉಳಿಸ್ಕೋತಾಳೆ, ನಾನು ನೋಡೇ ಬಿಡ್ತೀನಿ ಅಂತ ಹೇಳಿ ಅನಿತಾ ಅಲ್ಲಿಂದ ಹೊರಟೋಗ್ತಾರೆ. ಆ ಕಡೆ ರಾಘು ಹಾಗೂ ತರುಣ್ ಅವರು ಮಾತಾಡ್ತಿರ್ತಾರೆ. ನಾನ್ ಹೇಳಿಲ್ವಾ ಜಾನ್ಸಿ ಮೇಡಮ್ ಯಾವ್ದೇ ಕಾರಣಕ್ಕೂ ನಿನ್ನ ಬಿಟ್ಕೊಡಲ್ಲ ಅಂತ ತರುಣ ಹೇಳ್ತಾರೆ. ನಿಜವಾಗ್ಲೂ ತರುಣ, ನಂಗೆ ನಂಬಕ್ಕೆ ಆಗ್ತಿಲ್ಲ, ಅವ್ರು ಏನ್ ಮಾಡಕ್ ಹೊರಟಿದ್ದಾರೆ ಅಂತ ರಾಘು ಕೇಳ್ತಾರೆ. ಗಂಡ ಆಗಿ ನೀನು ನಿನ್ ಸಂಸಾರನ ಉಳ್ಸ್ಕೊಳಕಾಗ್ಲಿಲ್ಲ, ಜಾನ್ಸಿ ಮೇಡಮ್ ಏನೋ ಮಾಡಕ್ ಹೊರಟಿದ್ದಾರೆ. ಇಷ್ಟ ದಿನ ನಿಮ್ ಮನೆಯವ್ರು ಏನಾದ್ರೂ ಮಾಡ್ತಿದ್ರೆ ಸುಮ್ನೆ ಇದ್ದೆ ಅಲ್ವಾ, ಮೂಕ ವಿಸ್ಮಿತನಾಗಿದ್ದೆ ಅಲ್ವಾ, ಈಗ್ಲೂ ಅದೇ ತರ ಇದ್ಬಿಟ್ಟು ಹೇಳ್ತಿದ್ದೆ ಅಲ್ವಾ, ದೇವ್ರು ನಂಗೆ ಏನ್ ಕೊಟ್ಟಿದ್ದಾನೆ ಅಂತ ಈಗ ನೋಡು ಅಂತ ತರುಣ ಹೇಳ್ತಾರೆ. ಏನೋ ನಿನ್ ಮಾತಿನತ್ತ ಅಂತ ಇಲ್ಲಿ ರಾಘು ಹೇಳ್ತಾರೆ. ಗಂಡಗೆ ಇಂತ ಹೆಣ್ಣು ಅಂತ ಇದ್ದೇ ಇರ್ತಾರೆ, ಅದೇ ತರ ಅಷ್ಟೇನೆ ಜಾನ್ಸಿ ಮೇಡಮೇ ನೀನ್ ಹೆಂಡತಿ ಆಗ್ಬೇಕು ಅಂತ ಆ ದೇವ್ರೆ ಬರ್ದಾಗಿದೆ. ಜಾನ್ಸಿ ಮೇಡಮ್ ನಿಮ್ ಕಡೆ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ, ಸೊ ಅವ್ರೆಲ್ಲಾ ನೋಡ್ಕೋತಾರೆ, ನೀನು ತಲೆ ಕೆಡ್ಸ್ಕೋಬೇಡ ಅಂತ ತರುಣ ಹೇಳ್ತಾರೆ. ಆಗ ರಾಘು ಏನು ಮಾತಾಡ್ದೆ ಹಾಗೆ ನಿಂತಿರ್ತಾರೆ. ಮಗ ನಂಗೆ ಯಾಕೋ ಜಾನ್ಸಿ ಮೇಡಮ್ ಹೋಗಿದ್ ಸ್ಪೀಡ್ಗೆ ನಿಮ್ಮನೆಯವ್ರಿಗಂತೂ ಚೆನ್ನಾಗಿ ಮಾರಿಯಬೇಕಾದಿದೆ ಅಂತ ಇಲ್ಲಿ ತರುಣ ಹೇಳ್ತಾರೆ. ಆ ಕಡೆ ಮಿಥುನ್ ಪಲ್ಲವಿಗೆ ಫೋನ್ ಮಾಡಿ ಈ ತರ ಜಾನ್ಸಿ ಬಂದಿದ್ಲು, ಹಾಗೆ ಈ ತರ ನಮ್ಗೆ ಚಾಲೆಂಜ್ ಹಾಕಿ ಹೋಗಿದ್ದಾಳೆ, ಅಕಸ್ಮಾತ್ ಏನಾರು ನಿಮ್ಮಣ್ಣ ಅವಳಿಗೆ ಡಿವೋರ್ಸ್ ಕೊಟ್ಟಿಲ್ಲ ಅಂದ್ರೆ ನಮ್ಮಿಬ್ರು ಲೈಫ್ ಹಾಳಾಗುತ್ತೆ ಅಂತ ಮಿಥುನ್ ಹೇಳ್ತಾರೆ. ಅವಳು ಅಲ್ಲಿ ಬರೋ ಅಷ್ಟು ಧೈರ್ಯ ಮಾಡಿದಾಳ, ನೀನು ತಲೆ ಕೆಡ್ಸ್ಕೋಬೇಡ ಮಿಥುನ್, ನಮ್ಮಣ್ಣ ದೇವ್ರ ಮೇಲೆ ಪ್ರಮಾಣ ಮಾಡಿದ್ದಾನೆ, ಅವ್ನಿಗೆ ಡಿವೋರ್ಸ್ ಕೊಡ್ಸೆ ನಾನು ಆ ಮನೆಗೆ ಬರ್ತೀನಿ ಅಂತ ಹೇಳಿ ಪಲ್ಲವಿ ಕಾಲ್ ನ ಕಟ್ ಮಾಡ್ತಾರೆ. ಆಮೇಲೆ ಪಲ್ಲವಿ ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ. ಆಗ ರಾಘು ಚಿಕ್ಕಮ್ಮ ಕೇಳ್ತಾರೆ, ಯಾಕೆ ಪಲ್ಲವಿ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಅಂತ. ಅವಳಿಗೆ ಎಷ್ಟು ಧೈರ್ಯ ಇದೆ ನಮ್ಮನೆಗೆ ಹೋಗಿ ಆವಾಜ್ ಹಾಕಿ ಚಾಲೆಂಜ್ ಮಾಡಿ ಬಂದಿದ್ದಾಳೆ ಅಂತ ಪಲ್ಲವಿ ಹೇಳ್ತಾರೆ. ಏನ್ ಹೇಳ್ತಿದ್ಯಾ ಪಲ್ಲವಿ, ಜಾನ್ಸಿ ನಿಮ್ ಮನೆಗೆ ಹೋಗಿದ್ಲಂತ ಅಂತ ಗಣಪ ಕೇಳ್ತಾರೆ. ಸುಮ್ನೆ ಇವಳನ್ನ ಬಿಟ್ರೆ ಆಗಲ್ಲ ದೊಡ್ಡಪ್ಪ ಅಂತ ಇಲ್ಲಿ ಗಣಪ ಹೇಳ್ತಿರ್ತಾರೆ. ನೋಡೆ ನೀವೆಲ್ಲ ಸುಮ್ನೆ ಇದ್ರು ನಾನಂತೂ ಅವಳನ್ನ ಸುಮ್ನೆ ಬಿಡಲ್ಲ, ಅವಳ ಅಹಂಕಾರಕ್ಕೆ ಪೆಟ್ ಕೊಟ್ಟು ಅವಳಿಗೆ ಸರಿಯಾಗಿ ಮಾಡ್ತೀನಿ, ನಾನೇ ಅವಳನ್ನ ನೋಡ್ಕೋತೀನಿ. ಯಾಕೆಂದ್ರೆ ಮದ್ವೆ ಆಗಿರೋ ನನ್ ಮಗಳು ಮನೆ ಸೇರಿದಾಳೆ, ನನ್ ಮಗಳನ್ನ ಈ ಸ್ಥಿತಿ ನೋಡ್ತಾ ಇದ್ರೆ ನಂಗೆ ಹೊಟ್ಟೆ ಉರಿತಾ ಇದೆ. ಇಷ್ಟು ದಿನ ನಾನ್ ಸುಮ್ನಿದ್ದೆ, ನೀವೆಲ್ರೂ ದೊಡ್ಡವರಿದ್ದೀರಾ, ಅವಳನ್ನ ಹೊಡ್ಸಿ ನನ್ ಮಗಳನ್ನ ವಾಪಸ್ಸು ಗಂಡನ್ ಮನೆಗೆ ಕಳಿಸ್ತೀರಾ ಅಂತ. ಅವಳು ಯಾಕೋ ಹೋಗಾಗೆ ಕಾಣಿಸ್ತಿಲ್ಲ, ಅವಳನ್ನ ಇವತ್ತು ನಾನು ವಿಚಾರಿಸ್ಕೊತೀನಿ ಅಂತ ಇಲ್ಲಿ ರಾಘು ಚಿಕ್ಕಮ್ಮ ಮಂಜುಳಾ ಅವ್ರು ಹೇಳ್ತಿರ್ತಾರೆ. ಆಗ ಲಲಿತಾ ಕೂಡ, ಮಂಜುಳಾ ನನ್ ಫುಲ್ ಸಪೋರ್ಟ್ ನಿಂಗೆ ಅಂತ ಲಲಿತಾ ಕೂಡ ಹೇಳ್ತಾರೆ. ಆದಷ್ಟು ಬೇಗ ನಾವು ಎಚ್ಚೆತ್ಕೊಂಡು ಅವಳನ್ನ ಈ ಮನೆ ಬಿಟ್ಟು ಓಡಿಸ್ಬೇಕು ಅಂತ ಗಣಪ ಹೇಳ್ತಾರೆ. ಆಗ ಅಜ್ಜಿ ಕೂಡ, ಹೌದು ಅವಳನ್ನ ಮನೆ ಬಿಟ್ಟು ಓಡಿಸ್ಬೇಕು ಅಂತ ಅಜ್ಜಿ ಕೂಡ ಹೇಳ್ತಾರೆ. ನಿಮ್ಗಳ ಸಪೋರ್ಟ್ ಇಷ್ಟಿದ್ರೆ ಸಾಕು, ಅವಳನ್ನ ಮನೆ ಬಿಟ್ಟು ಕಳಿಸ್ತೀನಿ ಅಂತ ಪಲ್ಲವಿ ಹೇಳ್ತಾರೆ. ಇಲ್ಲಿ ರಾಘು ಮನೆ ಆಚೆ ಯಾರೋ ಗಂಡ ಹೆಂಡತಿ ಜಗಳಾಡ್ತಿರ್ತಾರೆ. ಇಲ್ಲಿ ಗಂಡ ತುಂಬಾ ಕುಡ್ಬಿಟ್ಟಿರ್ತಾರೆ, ಹೆಂಡತಿಗೆ ನಿನ್ ಮನೆ ಬಿಟ್ಟು ಹೋಗು, ನಮ್ ಮನೇಲಿ ಇರ್ಬೇಡ ಅಂತ ಬೈತಿರ್ತಾರೆ. ಇದನ್ನೆಲ್ಲ ರಾಘು ಮನೆಯವ್ರು ಕೇಳಿಸ್ಕೊಂಡು ಆಚೆ ಬರ್ತಾರೆ. ಅದು ನೋಡಿ ಎಲ್ಲರೂ ತುಂಬಾ ಶಾಕ್ ಅಲ್ಲಿ ನೋಡ್ತಿರ್ತಾರೆ. ಇದೇನಿದು ಹೆಂಡತಿನೇ ಕಳ್ಸು ಅಂತ ಹೇಳ್ತಿದ್ದಲ್ಲ, ಇವನು ಕುಡಿಯಲ್ಲ ಅಲ್ವಾ ಅಂತ ಇಲ್ಲಿ ಗಣಪ ಹೇಳ್ತಿದ್ರೆ ಆಗ ಲಲಿತಾ ಅವ್ರು ಹೇಳ್ತಾರೆ, ಅಶೋ ರೀ ಅವ್ನ್ ಕುಡಿಯಲ್ಲ ರೀ, ಅವ್ರ ಅಣ್ಣ ಇದಾನಲ್ಲ ಅವ್ರಣ್ಣ ಚೆನ್ನಾಗ್ ಕುಡಿಸ್ತಾನೆ, ಅವ್ರ ಮನೇಲಿ ಹೇಗೆ ಹೇಳ್ತಾರೆ ಹಾಗೆ ಹೆಂಡತಿನ ಇವ್ನು ನೋಡ್ಕೋಬೇಕಂತೆ ಅಂತ ಇಲ್ಲಿ ಲಲಿತಾ ಹೇಳ್ತಾರೆ. ಅದೇ ಸಮಯಕ್ಕೆ ಇಲ್ಲಿ ಆ ಗಂಡ ಹೆಂಡತಿ ತುಂಬಾ ಜಗಳಾಡ್ತಿರ್ತಾರೆ. ಈ ಮನೇಲಿ ಇರ್ಬೇಡ ಅಂತ ಹೇಳಿ ಇಲ್ಲಿ ಗಂಡ ಹೆಂಡತಿನ
ತಳ್ಬಿಡ್ತಾರೆ. ಆಗ ಝಾನ್ಸಿ ಬಂದು ಆ ಹೆಂಡತಿನ ಕಾಪಾಡ್ತಾರೆ. ಏನೋ ಅಷ್ಟು ಈಸಿಯಾಗಿ ಹೆಂಡತಿನ ಮನೆ ಬಿಟ್ಟು ಹೋಗು ಅಂತ ಹೇಳ್ತಿದ್ಯಲ್ಲ ಅಂತ ಹೇಳಿ ಇಲ್ಲಿ ಝಾನ್ಸಿ ಆ ಗಂಡ ಹೆಂಡತಿಗೆ ಬೈತಿರ್ತಾರೆ. ಆಗ ಅಲ್ಲಿ ರಾಘು ಕೂಡ ತರುಣನು ಇರ್ತಾರೆ. ಅವಳು ನಮ್ಮ ಮನೇಲಿ ಇರೋ ಹಾಗಿಲ್ಲ ಅಂತ ಇಲ್ಲಿ ಆ ವ್ಯಕ್ತಿ ಹೇಳ್ತಾರೆ. ಹತ್ರ ತಾಳಿ ಕಟ್ಸ್ಕೊಂಡಿದ್ದಾಳೆ ಅಲ್ವಾ, ನಿನ್ ಹೆಂಡತಿ ನಿಮ್ ಮನೇಲಿ ಇರ್ತೆ ಎಲ್ಲಿರ್ತಾಳೆ ಅಂತ ಇಲ್ಲಿ ಝಾನ್ಸಿ ಹೇಳ್ತಿದ್ರೆ ಆ ವ್ಯಕ್ತಿ ತಾಳಿ ಕಟ್ಸ್ಕೊಬಿಟ್ರೆ ಆಗುತ್ತಾ, ನಮ್ಮ ಮನೆಯವ್ರಿಗಂತೂ ಇವ್ಳ್ ಕಂಡ್ರೆ ಇಷ್ಟನೇ ಇಲ್ಲ ಅಂತ ಆ ವ್ಯಕ್ತಿ ಹೇಳ್ತಾರೆ. ಮತ್ತ್ಯಾಕೋ ಮದ್ವೆ ಮಾಡ್ಕೊಂಡೆ ಅಂತ ಇಲ್ಲಿ ಝಾನ್ಸಿ ಕೇಳ್ತಾರೆ. ಪರಿಸ್ಥಿತಿ ಯಾವ್ದೇ ಇರ್ಲಿ ಒಟ್ನಲ್ಲಿ ಹೆಂಡತಿನೇ ಅಲ್ವಾ ಅಂತ ಇಲ್ಲಿ ಝಾನ್ಸಿ ಹೇಳ್ತಾರೆ. ಆಮೇಲೆ ನಮ್ಮನೆಯವ್ರಿಗೆ ಇವ್ಳ್ ಕಂಡ್ರೆ ಇಷ್ಟ ಇಲ್ಲ, ಅವಳು ಮನೆ ಬಿಟ್ಟು ಹೋಗ್ಬೇಕು ಅಂತ ಆ ವ್ಯಕ್ತಿ ಹೇಳ್ತಾರೆ. ಹಾಗೆ ಇಲ್ಲಿ ಆ ಹೆಂಗ್ಸಿಗೆ ಪ್ರಶ್ನೆ ಮಾಡ್ತಾರೆ, ಯಾಕೆ ಏನಾಯ್ತು ಅಂದಾಗ ಆ ಹೆಂಗ್ಸ್ ಹೇಳ್ತಾರೆ, ಆ ಮನೇಲಿರೋರ್ಗೆ ನನ್ ಕಂಡ್ರೆ ಇಷ್ಟ ಇಲ್ಲ, ಅದಕ್ಕೆ ಮನೆ ಬಿಟ್ಟು ಹೋಗು ಅಂತ ಹೇಳ್ತಿದ್ದಾರೆ ಅಂತ ಆ ಹೆಂಗ್ಸ್ ಹೇಳ್ತಾರೆ. ನನ್ ಹೆಂಡತಿ ನನ್ ಇಷ್ಟ ಹೇಗಾದ್ರೂ ಕಳಿಸ್ತೀನಿ, ಅದನ್ನ ಕೇಳೋದಕ್ಕೆ ನೀನ್ ಯಾರು ಅಂತ ಇಲ್ಲಿ ಆ ವ್ಯಕ್ತಿ ಕೇಳೇ ಬಿಡ್ತಾರೆ. ಯಾರಾದ್ರೇನು ನಿನ್ನ ನಂಬ್ಕೊಂಡು ಆ ಹೆಂಗ್ಸು ಮನೆ ಮಟ್ಟ ಬಿಟ್ಟು ಎಲ್ಲ ಬಂದಿದ್ದಾಳೆ, ಹಾಗೆ ಏನೋ ಮಾತಾಡದೆ ಸುಮ್ನಿದ್ದಾಳೆ ಅಂತ ಅವಳ ಸಹಾಯಕತೆನ ದುರುಪಯೋಗ ಪಡಿಸ್ಕೋಬೇಡ ಅಂತ ಇಲ್ಲಿ ಝಾನ್ಸಿ ಹೇಳ್ತಿರ್ತಾರೆ. ನಾನ್ ಯಾರು ಅಂತ ಗೊತ್ತಿದ್ರು ನನ್ ಬಗ್ಗೆ ಹೇಳ್ತಿದ್ಯಾ ನಿನ್ಗೆ ಅಂತ ಇಲ್ಲಿ ಆ ವ್ಯಕ್ತಿ ಹೇಳ್ತಿದ್ರೆ ಆಮೇಲೆ ಇಲ್ಲಿ ಝಾನ್ಸಿ ಜೋರಾಗಿ ಆ ವ್ಯಕ್ತಿಗೆ ಕಪಾಲಕ್ಕೆ ಹೊಡೆದ್ಬಿಡ್ತಾರೆ. ಆಗ ಎಲ್ಲರೂ ಶಾಕ್ ಅಲ್ಲಿ ಝಾನ್ಸಿನೇ ನೋಡ್ತಾರೆ. ನೀನೆಂತ ಗಂಡ್ಸು, ಮನೆಯವ್ರ ಮಾತ್ ಕೇಳ್ಕೊಂಡು ಹೆಂಡ್ತಿನ ಆಚೆ ಹಾಕೋರ್ನ ಗಂಡ್ಸು ಅಂತ ಹೇಳ್ತಾರ, ನಿನ್ನಂತವನಿಗೆ ಬಾಯ್ ಮಾತಲ್ಲಿ ಹೇಳಿದ್ರೆ ಹಾಗಲ್ಲ ಅಂತ ಇಲ್ಲಿ ಝಾನ್ಸಿ ಹೇಳ್ತಾರೆ. ಏನೇ ಮಾಡ್ತೀಯಾ ಅಂತ ಹೇಳಿ ಆ ವ್ಯಕ್ತಿ ಹೇಳ್ತಿರ್ತಾರೆ. ಆಮೇಲೆ ಅಲ್ಲೇ ಒಂದು ದೊಣ್ಣೆ ತಗೊಂಡು ಇಲ್ಲಿ ಝಾನ್ಸಿ ಆ ವ್ಯಕ್ತಿಗೆ ಹೊಡಿಯಕ್ಕೆ ಶುರು ಮಾಡ್ತಾರೆ. ಮೇಡಮ್ ಬೇಡ ಮೇಡಮ್, ನನ್ ಗಂಡಂಗೆ ಹೊಡಿಬೇಡಿ, ತುಂಬಾ ನೋವಾಗ್ತಿದೆ ಪಾಪ, ಹೊಡಿಬೇಡಿ ಅಂತ ಆ ಹೆಂಗ್ಸು ಬೇಡ್ಕೊತಿರ್ತಾರೆ. ನೋಡ್ದೇನೋ ಇದು ಕಣೋ ಹೆಂಡತಿ ಅಂದ್ರೆ, ಎಲ್ಲೋ ಬಂದ್ರು ನಿಮ್ ಮನೆಯವರು ಇವಾಗ ಅಂತ ಇಲ್ಲಿ ಝಾನ್ಸಿ ಪ್ರಶ್ನೆ ಮಾಡ್ಬಿಡ್ತಾರೆ. ಇಲ್ಲ ಮೇಡಮ್ ನನ್ ಹೆಂಡತಿನ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಅವಾಗ ಆ ವ್ಯಕ್ತಿ ಹೇಳ್ತಾರೆ. ಅದೇನ್ ಹೇಳ್ದೆ ನೀನು ನಿನ್ ಹೆಂಡತಿಗೆ ಹೇಳು ಅಂತ ಝಾನ್ಸಿ ಹೇಳ್ತಾರೆ. ಆಮೇಲೆ ನೋಡು ಸುಜಾತ, ನಿನ್ನ ನಾನು ತಪ್ಪಾಗಿ ಅರ್ಥ ಮಾಡ್ಕೊಬಿಟ್ಟೆ, ಯಾವ್ದೇ ಕಾರಣಕ್ಕೂ ಬೇರೆಯವ್ರ ಮಾತ್ ಕೇಳಿ ನಿನ್ನ ಮನೆ ಬಿಟ್ಟು ಕಳ್ಸಲ್ಲ ಅಂತ ಇಲ್ಲಿ ಆ ವ್ಯಕ್ತಿ ಆ ಹೆಂಗ್ಸಿಗೆ ಹೇಳ್ತಾರೆ. ಯಾವ್ದೋ ಮಾತ್ ಕಟ್ಕೊಂಡು ನೀನು ನಿನ್ ಹೆಂಡತಿನ ದೂರ ಮಾಡ್ಬೇಡ, ಯಾಕೆ ನಿಂಗೇನು ಬುದ್ಧಿ ಇಲ್ವಾ? ಹೆಂಡತಿ ಸಂಬಂಧ ಅಂದ್ರೆ ಪ್ರೀತಿ ವಿಶ್ವಾಸದ ಮೇಲೆ ನಿಂತಿರುತ್ತೆ. ನಿನ್ ಹೆಂಡತಿನ ನೀನ್ ದೂರ ಮಾಡ್ಬೇಕು ಬೇಡ್ವೋ ಅನ್ನೋದು ನಿನ್ ಮೇಲ್ ಬಿಟ್ಟಿದೆ, ಅದು ಬೇರೆಯವ್ರ ಮೇಲಲ್ಲ ಅಂತ ಝಾನ್ಸಿ ಹೇಳ್ತಾರೆ. ಇಲ್ಲ ಮೇಡಮ್, ಯಾರು ಏನೇ ಹೇಳಿದ್ರು ನನ್ನ ಹೆಂಡತಿನ ನಾನ್ ಚೆನ್ನಾಗಿ ನೋಡ್ಕೋತಿ ಅಂತ ಹೇಳಿ ಆ ಗಂಡ ಹೆಂಡತಿ ಮನೆ ಒಳಗಡೆ ಅಂದ್ರೆ ಅವ್ರ ಮನೆ ಒಳಗಡೆ ವಾಪಸ್ ಹೋಗ್ತಾರೆ. ಇಲ್ಲಿ ಝಾನ್ಸಿ ಮಾತ್ ಕೇಳಿ ರಾಘುಗೆ ಖುಷಿ ಆಗ್ತಿರುತ್ತೆ. ಆ ಕಡೆ ನಾಗಾರ್ಜುನ್ ಮಾತ್ರ ತುಳಸಿಗೆ ಬೈತಿರ್ತಾರೆ. ಈ ಸುಳ್ಳಿನ ಮೇಲೆ ಕಟ್ಟೋದು ಸಾಧ್ಯ ಇಲ್ಲ, ಅದ್ ಯಾವಾಗ್ಲಾದ್ರೂ ಕೆಳಗಡೆ ಬಿದ್ದೋಗುತ್ತೆ ಅಂತ ಇಲ್ಲಿ ನಾಗಾರ್ಜುನ್ ಹೇಳ್ತಿರೆ. ಏನ್ ನಿನ್ ಮಾತಿನ ಅರ್ಥ ನಾಗಾರ್ಜುನ್? ಹಾಗಾದ್ರೆ ನಮ್ಮಪ್ಪನ ಆಸ್ತಿ ಮೇಲೆ ನಾನ್ ಆಸೆ ಪಡೋದು ತಪ್ಪ? ಧರ್ಮ ಅಧರ್ಮ ಆದ್ರೂ ಅಷ್ಟೇನೆ, ನೀನ್ ಏನ್ ಮಾತಾಡಿದ್ರು ಅಷ್ಟೇನೆ, ನಾನು ಯಾವ್ದೇ ಕಾರಣಕ್ಕೂ ಝಾನ್ಸಿನ ಆ ಮನೇಲಿ ಇರೋದಿಕ್ಕೆ ನಾನ್ ಬಿಡಲ್ಲ ಅಂತ ತುಳಸಿ ಹೇಳ್ತಾರೆ. ನೀನ್ ಎಷ್ಟೇ ಮಾತಾಡಿದ್ರು ಅಷ್ಟೇ ತುಳಸಿ, ಯಾಕಂದ್ರೆ ಝಾನ್ಸಿ ಆ ಮನೇಲಿ ಅವ್ರ ಮನೆಯವ್ರಿಗೆ ಯಾರಿಗೂ ಅವಳಿರೋದೇ ಇಷ್ಟ ಇಲ್ಲ, ಆದ್ರೂ ಝಾನ್ಸಿ ಅಲ್ಲಿದ್ದು ಸಂಸಾರ ಮಾಡೇ ಮಾಡ್ತಾಳೆ ಅಂತ ಇಲ್ಲಿ ನಾಗಾರ್ಜುನ್ ಹೇಳ್ಬಿಡ್ತಾರೆ. ನಾಗಾರ್ಜುನ್ ಮಾತ್ ಕೇಳಿ ಇಲ್ಲಿ ತುಳಸಿ ಕೋಪ ಮಾಡ್ಕೊಂಡು ಅವ್ರಿಬ್ರನ್ನ ನಾನ್ ದೂರ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ತುಳಸಿ ಹೊರಟೋಗ್ತಾರೆ. ಅಲ್ಲ ಪ್ರಣವ್, ನೀನಾದ್ರೂ ಅರ್ಥ ಮಾಡ್ಕೋ, ಅವಳ ಕೋಪದಿಂದ ಅವಳೇ ಹಾಳಾಗತ್ತು ಅಂತ ಇಲ್ಲಿ ನಾಗಾರ್ಜುನ್ ಪ್ರಣವ್ ಹೇಳ್ತಿದ್ರೆ, ನೀನು ಒಬ್ಬ ಅಪ್ಪನ ನನ್ ಪರವಾಗಿ ಇಲ್ವಲ್ಲ ನೀನು ಅಂತ ಹೇಳಿ ಪ್ರಣವ್ ಕೂಡ ನಾಗಾರ್ಜುನ್ಗೆ ಬೈದು ಅಲ್ಲಿಂದ ಹೊರಟೋಗ್ತಾರೆ. ಆ ಕಡೆ ರಾಘು ಮನೆಯವರೆಲ್ಲ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಂಡು ಟೆನ್ಷನ್ ಮಾಡ್ಕೋತಿರ್ತಾರೆ. ನಂಗೊಂದು ಡೌಟ್ ಇದೆ, ನಿಜವಾಗ್ಲೂ ಆ ಝಾನ್ಸಿ ಅವ್ನ್ಗೆ ಪಾಠ ಮಾಡಿದ್ಲು ಅಥವಾ ನಮ್ಗೆ ಪಾಠ ಮಾಡಿದ್ಲು ಅಂತ ಗಣಪ ಹೇಳ್ತಾರೆ. ಅವನು ಪಾಠ ಮಾಡತ್ತಾರ ನಿಮ್ಗೆ ಅಂತ ಇಲ್ಲಿ ಸಂಗೀತ ಹೇಳ್ಬಿಡ್ತಾರೆ. ಎಲ್ಲರೂ ಸಂಗೀತನ ಕೋಪ ಮಾಡ್ಕೊಂಡು ನೋಡ್ತಿದ್ರೆ, ಅಶೋ ನಿಮ್ಗೆ ಅಂದ್ರೆ ನಮ್ಗೆ ಎಲ್ಲಾರ್ಗು ಅಂತ ಇಲ್ಲಿ ಸಂಗೀತ ಹೇಳ್ತಾರೆ. ಒಂದ್ ಶಾರ್ಟ್ ಅಲ್ಲಿ ಹೊಡಿತಾ ಇದ್ರೆ ನನ್ನ ಎದೆ ಜಲ್ ಅಂತಿತ್ತು ಅಂತ ಇಲ್ಲಿ ಗಣಪ ಹೇಳ್ತಾರೆ. ಮತ್ತೆ ದೊಡ್ಡಪ್ಪ ಝಾನ್ಸಿ ಅದಕ್ಕೆ ಬಂದ ತಕ್ಷಣ ಯಾಕೆ ಮಿಥುನ್ ಮನೆಗೆ ಹೋಗಿದೆ ಅಂತ ಅವ್ರನ್ನ ಬೈದು ಮನೆಯಿಂದ ಆಚೆ ಕಳಿಸ್ತೀನಿ ಅಂತ ಹೇಳಿದ್ರಲ್ವಾ ಅಂತ ಸಂಗೀತ ರೇಗಿಸ್ತಿರ್ತಾರೆ. ಅಶೋ ಸಂಗೀತ, ಆಗೆಲ್ಲಾ ಹೆಣ್ಮಕ್ಳಿಗೆ ಬೈಯಕ್ಕಾಗಲ್ಲ, ಇವತ್ತು ಶನಿವಾರ ಬೇರೆ, ಅದು ನಾವ್ ಹೆಣ್ಮಕ್ಳನ್ನ ಮನೆಯಿಂದ ಆಚೆ ಕಳ್ಸಲ್ಲ ಅಂತ ಗಣಪ ಹೇಳ್ತಾರೆ. ಮತ್ತೆ ಅದ್ಕೆ ಅಂತ ಇಲ್ಲಿ ಸಂಗೀತ ಹೇಳಕ್ ಬರ್ತಾರೆ. ಯಾಕೆ ಮಾತಿದ್ರೆ ಅದ್ಕೆ ಅಂತ ಹೇಳ್ತೀಯ, ಅವ್ಳು ಹೇಗೆ ಅದ್ಕೆ ಅಂತ ಇಲ್ಲಿ ಪಲ್ಲವಿ ಸಂಗೀತ ಬೈತಿರ್ತಾರೆ. ಸಾರಿ ಅಕ್ಕ, ದೊಡ್ಡಪ್ಪ ಝಾನ್ಸಿ ಅಲ್ಲಿ ಹೋಗಿದ್ ಕಾರಣ ಇಟ್ಕೊಂಡು ಇವತ್ತು ಓಡಿಸ್ಲೇಬೇಕು ಅಂತ ಪ್ಲಾನ್ ಮಾಡ್ತಿದ್ರಲ್ಲ ಅಂತ ಸಂಗೀತ ಹೇಳ್ತಾರೆ. ಇವಾಗೇನು ಪ್ಲಾನ್ ಕ್ಯಾನ್ಸಲ್ ಆಗಿದ್ಯಾ? ಇಲ್ವಲ್ಲ, ಲಲಿತಾ ಬರ್ತಿದಂಗೆ ಅವಳೇ ಓಡಿಸ್ತೀನಿ ಅಂತ ಹೇಳ, ಅವಳು ಓಡಿಸ್ತಾಳೆ ಅಂತ ಗಣಪ ಲಲಿತಾ ಅವ್ರ ಮೇಲೆ ಹಾಕ್ಬಿಡ್ತಾರೆ. ಅಯ್ಯೋ ಏನ್ರಿ ನಿಮ್ ಶನಿವಾರ ಅಂದ್ಮೇಲೆ ನಂಗೇನ್ ಭಾನುವಾರ ಆಗುತ್ತಾ? ನಾನು ನಿಮ್ ಜೊತೆ ವಾರ ಮಾಡೋದನ್ನ ಮರ್ತ್ಬಿಟ್ರ? ನಾನೇನು ಮಾಡಕ್ಕಾಗಲ್ಲಪ್ಪ, ಹೇಗಿದ್ರು ಮಂಜುಳಾ ಓಡಿಸ್ತೀನಿ ಅಂತ ಹೇಳಿದಾಳಲ್ವಾ, ಅವಳು ಓಡಿಸ್ಲಿ, ನಾವೆಲ್ಲ ಅವಳಿಂದ ಇರೋಣ ಅಂತ ಇಲ್ಲಿ ಲಲಿತಾ ಹೇಳ್ತಾರೆ. ನಾನಂತ ಹೇಳಿ ಮಂಜುಳಾ ಕೂಡ ಭಯ ಪಡ್ತಿರ್ತಾರೆ. ಆಗ ಪಲ್ಲವಿಗಂತೂ ಮನೆಯವ್ರಿಗೆಲ್ಲ ಭಯ ಆಗ್ತಿರೋದ್ ನೋಡಿ ಪಲ್ಲವಿ ಕೋಪ ಮಾಡ್ಕೋತಿರ್ತಾರೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯ ಆಗಿದೆ. ಈ ವಿಡಿಯೋ ಇಷ್ಟ ಆದ್ರೆ 1 ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.